ದಕ್ಷಿಣಾಭಿಸ್ಸಹೈವೈತನ್ ಮದತಸ್ತಾತ್ ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾರಮಾ ರತತ್ವಾದ್ ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ ವಿಹೀಯತೆ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೈವ ಪ್ರೇತ್ಯ ಅನಂತ ಸುಖಾಯ ಚ. ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ ಇವತ್ತು. ಮಹಾಶಿವರಾತ್ರಿಯ ಈ ಪರ್ವಕಾಲದಲ್ಲಿ ನಾವು ಆ ಪರಶಿವನ ಅವತಾರಭೂತನೇ ಆದಂಥ ಪರಮ ವೈರಾಗ್ಯಶಾಲಿಯಾದ ವ್ಯಾಸಪುತ್ರನಾದ ಶುಕಾಚಾರ್ಯನಿಂದ ರಚಿತವಾದಂಥ ಭಾಗವತದ ಶ್ರವಣಕ್ಕೆ ಸಜ್ಜಾಗಿ ಕೂತಿದ್ದೇವೆ. ಅದರಲ್ಲಿ 1ನೇ ಸ್ಕಂದದ 10ನೇಯ 12ನೇ ಅಧ್ಯಾಯ ನಾವಿವತ್ತು ನೋಡ್ತಾ ಇರೋದು. ಅದರಲ್ಲಿ ಈ ವಿದುರ ತೀರ್ಥಯಾತ್ರೆಯ ನಡುವೆ ಧರ್ಮರಾಜನನ್ನು ನೋಡ್ಲಿಕ್ಕೆ ಬಂದಾಗ ಆ ಧರ್ಮರಾಜನಿಗೂ ವಿದುರನಿಗೂ ಏನು ಸಂಭಾಷಣೆ ಆಯಿತು ಅಂತನ್ನೋದನ್ನು ನೋಡಬೇಕಾಗಿದೆ. ಹನ್ನೊಂದು ಅಥವಾ 10 ಶ್ಲೋಕಗಳು ಈ ಹಿಂದೆ ಸಮಾಪ್ತ ಆಗಿದ್ದವು. ನೀನು ಎಲ್ಲ ತೀರ್ಥಗಳನ್ನು ಸಂಚಾರ ಮಾಡಿ ಬಂದಿದ್ದೆ, ಅಲ್ಲಿ ಏನೇನನ್ನು ನೋಡಿದ್ದೆ, ಕೃಷ್ಣನನ್ನು ಮತ್ತು ಯಾದವರನ್ನು ನೀನಲ್ಲಿ ಭೇಟಿ ಮಾಡಿದೆಯೋ ಹೇಗೆ ಅಂತನೂ ಎಲ್ಲ ಸಂಗತಿಗಳನ್ನು ಈ ಧರ್ಮರಾಜ ವಿದುರನ ಕುರಿತು ಕೇಳ್ತಾ ಇದ್ದಾನೆ. ನೀನೇ ಸ್ವಯಂ ಅತ್ಯಂತ ಪವಿತ್ರನಾದವನು. ತೀರ್ಥಕ್ಕೆ ಹೋಗಿ ಅಲ್ಲಿ ಪಾವಿತ್ರ್ಯವನ್ನು ಸಂಪಾದನೆ ಮಾಡಬೇಕಾದ ಅಗತ್ಯ ಇಲ್ಲ ನಿನಗೆ. ಆ ತೀರ್ಥಗಳಿಗೆ ಪಾವಿತ್ರ್ಯವನ್ನು ಕೊಡುವಂಥ ಮಹೋನ್ನತವಾದ ವ್ಯಕ್ತಿತ್ವನೆಂದು. ಹಾಗೆ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದವನು ನೀನು. ಅಲ್ಲಿ ಏನು ಮಾಡಿದೆ? ಕೃಷ್ಣನನ್ನು ಯಾದವರನ್ನು ಭೇಟಿ ಮಾಡುವಂಥ ಪ್ರಸಂಗ ನಿನಗೆ ಬಂದಿತ್ತೇ ಹೇಗೆ ಅನ್ನೋದನ್ನೆಲ್ಲ ಕೇಳ್ತಿದ್ದಾನೆ. ಅದಕ್ಕೆ ಉತ್ತರ ರೂಪವಾಗಿ ಏನು ಹೇಳಿದ ವಿದುರ, ಏನು ಹೇಳಿದ ಅಂತನ್ನೋದನ್ನು ನಾವೀಗ ಗಮನಿಸಬೇಕು. ಇತ್ಯುಕ್ತೋ ಧರ್ಮರಾಜೇನ ಸರ್ವಂ ತತ್ ಸಮವರ್ಣಯತ್ ಯಥಾನೋ ಭೂತಂ ಭ್ರಮತ ವಿನಾ ಯದುಕುಲಕ್ಷಯಂ ಅಂತ ಇವತ್ತು ನಾವು ನೋಡಬೇಕಾಗಿರುವಂಥ ಭಾಗ. ಧರ್ಮರಾಜ ಈ ವಿದುರನನ್ನು ಕೇಳಿದ್ನಲ್ಲ, ಆಗ ಆ ವಿದುರ ಎಲ್ಲವನ್ನೂ ಹೇಳಿದ್ನಂತೆ. ಇನ್ನು ಮುಂದೆ ಯದುಕುಲದ ಸಂಹಾರ ಆಗುವುದಂದರೆ ಅದೊಂದನ್ನು ಬಿಟ್ಟು ಎಲ್ಲವನ್ನೂ ಹೇಳಿದ ಅಂತ ನಮಗೆ ಅಲ್ಲಿ ಕಾಣಿಸುವಂಥ ಅಭಿಪ್ರಾಯ. ಹಾಗಾದರೆ ಯದುಕುಲದ ಸಂಹಾರ ಈಗಾಗಲೇ ಆಗಿ ಹೋಗಿತ್ತು, ಅದೊಂದನ್ನು ಬಿಟ್ಟು ಉಳಿದೆಲ್ಲವನ್ನೂ ಕೂಡ ಹೇಳಿದ ವಿದುರ ಅಂತ ಹೀಗೊಂದು ಅಭಿಪ್ರಾಯ ಅಲ್ಲಿ ಕಾಣಿಸ್ತದೆ. ಅದನ್ನೇ ನಾವೀಗ ವಿಚಾರ ಮಾಡಬೇಕಾಗಿರೋದು. ಅದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಆಚಾರ್ಯರು ಸುದೀರ್ಘವಾಗಿ ಅದಕ್ಕೆ ಬೇರೆ ಬೇರೆ ಪುರಾಣಗಳ ಆಧಾರದಿಂದ, ಪದ್ಮಪುರಾಣ, ಮಹಾಭಾರತ ಇತ್ಯಾದಿ ಪುರಾಣಗಳ ಆಧಾರದಿಂದ ಮತ್ತು ಭಾಗವತದಲ್ಲೇ ಬಂದಿರುವಂಥ ಕೆಲವು ಭಾಗಗಳ ಆಧಾರದಿಂದ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ವಿದುರ ಯದುಕುಲದ ಸಂಹಾರವನ್ನು ಕಣ್ಣಾರೆ ಕಂಡಿದ್ದ, ಆದರೂ ಕೂಡ ಅದೊಂದನ್ನು ಬಿಟ್ಟು ಉಳಿದದನ್ನು ಮಾತ್ರ ಹೇಳಿದ ಅಂತ ಹೀಗೆ ಅನೇಕ ಜನ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಅದಕ್ಕೆ ನಾವೀಗ ಸ್ಪಷ್ಟೀಕರಣವನ್ನು ಪಡ್ಕೊಳ್ಬೇಕಾಗಿರೋದು.
ಬೇರೆ ವ್ಯಾಖ್ಯಾನಕಾರರೆಲ್ಲ ಅದನ್ನು ಹಾಗೇ ವರ್ಣನೆ ಮಾಡಿದ್ದಾರೆ. ಅದಕ್ಕೇನು ವ್ಯಾಖ್ಯಾನ ಇದೆ, ಬೇರೆಯವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನಾವೀಗ ಮೊದಲು ಗಮನಿಸಬೇಕು. ಶ್ರೀಧರರು, ವೀರರಾಘವರು ಮೊದಲಾದಂಥ ವ್ಯಾಖ್ಯಾನಗಳು. ವಿನಾ ಅನುಭೂತಂ ಕ್ರಮಶೋ ವಿನಾ ಯದುಕುಲ ಕ್ಷಯಂ, ಯದುಕುಲದ ಸಂಹಾರವೊಂದನ್ನು ಬಿಟ್ಟು ಉಳಿದೆಲ್ಲ ವರ್ಣನೆ ಮಾಡಿದ ಅಂತ ಆ ಶ್ಲೋಕ. ಯದುಕುಲ ಕ್ಷಯ ಅವರ್ಣನೆ ಕಾರಣಮಾಹ, ಯದುಕುಲದ ಕ್ಷಯವೊಂದನ್ನು ವರ್ಣನೆ ಮಾಡಲಿಲ್ಲ. ಅದಕ್ಕೇನು ಕಾರಣ ಅಂದರೆ ಅವನು ಬಹಳ ಕೃಪಾಲುವಾಗಿದ್ದ ಅಂತ, ಹೀಗೆ ಅದನ್ನು ಕಾರಣ ಅವರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಹೀಗಿದೆ: ಧರ್ಮರಾಜೇನ ಉಕ್ತಃ ವಿದುರಃ ಯದುಕುಲ ಕ್ಷಯಂ ವಿನಾ ಅನ್ಯತ್ ಸರ್ವಂ ಯಥಾನುಭೂತಂ ದೃಷ್ಟಂ ಶ್ರುತಂ ಚ ಅನತಿಕ್ರಮ್ಯ ಕ್ರಮಶಃ ಸಮವರ್ಣಯತ್. ತಾನು ಏನನ್ನು ನೋಡಿದ್ದ, ಹಾಗೆ ಏನನ್ನು ಕೇಳಿದ್ದ, ಅದೆಲ್ಲವನ್ನೂ ಕೂಡ ವರ್ಣನೆ ಮಾಡಿದ. ಅದರಲ್ಲಿ ಯದುಕುಲದ ಕ್ಷಯವೊಂದನ್ನು ಬಿಟ್ಟು ಅಂತ, ಹೀಗೆ ಅದರ ತಾತ್ಪರ್ಯ ಕಾಣಿಸ್ತದೆ. ಆಯ್ತು, ಇದು ವೀರರಾಘವರ ವ್ಯಾಖ್ಯಾನದಲ್ಲಿ. ಸ್ವೇನ ಯಥಾ ಅನುಭೂತಂ ತಥಾ ತತ್ಸಮವರ್ಣಯತ್. ಮುಂದೆ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಏನು ಕಾಣಿಸ್ತದೆ? ವಿದುರಃ ವಿನಾ ಯದುಕುಲ ಕ್ಷಯಂ ತತ್ಸರ್ವಂ ಅನ್ಯತ್ ಸರ್ವಂ ಯಥಾನುಭೂತಂ ಯಥಾ ಜ್ಞಾತಂ. ಹೇಗೆ ತಾನು ತಿಳ್ಕೊಂಡಿದ್ನೋ ಅದೆಲ್ಲವನ್ನು ವರ್ಣನೆ ಮಾಡಿದ ಅಂತ. ಇದರ ಅಭಿಪ್ರಾಯಗಳನ್ನೇ ನಾವೀಗ ಗಮನಿಸಬೇಕಾಗಿರೋದು. ಭಾರತ, ಪದ್ಮಪುರಾಣ ಇತ್ಯಾದಿ ಕಡೆಗಳಲ್ಲಿ ಏನಿದೆ ಅದನ್ನು ಒಂದು ಬಾರಿ ಗಮನಿಸಬೇಕು. ಮುಂದೆ ಭಾಗವತದಲ್ಲೇ ಏನಿದೆ ಅನ್ನೋದನ್ನು ಕೂಡ ಗಮನಿಸಬೇಕು. ಭಾರತ, ಪದ್ಮಪುರಾಣ ಇತ್ಯಾದಿ ಕಡೆಗಳಿಗೆ ಅನುಸಾರವಾಗಿ ಈ ಯದುಕುಲಕ್ಕೆ ಇನ್ನೂ 26 ವರ್ಷಗಳ ಬಳಿಕ ನಾಶ ಇದೆ ಅಂತ ಬ್ರಾಹ್ಮಣರ ಶಾಪ ಇತ್ತು. ಕೃಷ್ಣನ ಪುತ್ರ ಸಾಂಬ ಗರ್ಭಿಣಿಯ ವೇಷವನ್ನು ಧರಿಸಿ ತನ್ನ ಸಂಗಡಿಗರ ಜೊತೆಗೆ ಮುನಿಗಳ ಹತ್ರ ಹೋಗಿದ್ದ. ಅಲ್ಲಿ ಮುನಿಗಳನ್ನು ಕೆಣಕಿದ್ರು ಅವರು. ಈ ಯುವತಿ ಗರ್ಭಿಣಿಯಾಗಿದ್ದಾಳೆ, ಏನನ್ನು ಹೆರ್ತಾಳೆ ಹೇಳಿ ಅಂತ. ಆಗ ಮುನಿಗಳು ಕುಪಿತರಾಗಿ ಇವಳು ಒಂದು ವನಕೆಯನ್ನೇ ಹೆರ್ತಾಳೆ ಅಂತ ಶಾಪ ಕೊಟ್ಟುಬಿಟ್ಟಿದ್ರು. ಮತ್ತು ಆ ವನಕೆ ನಿಮ್ಮ ಕುಲದ ಕ್ಷಯಕ್ಕೆ ಕಾರಣ ಆಗ್ತದೆ ಅಂತ ಕೂಡ ಹೇಳಿದರು. ಇದದು ಇನ್ನು ಮುಂದೆ 26 ವರ್ಷಗಳ ನಂತರ ಆಗೋದಿತ್ತು. ಅದನ್ನು ಉದ್ಧವನಿಂದ ತಿಳಿದ ಈ ವಿದುರ ಅದನ್ನು ತೀರ್ಥಯಾತ್ರೆಯನ್ನು ಕೂಡಲೇ ಮೊಟಕುಗೊಳಿಸಿ ಅವನು ಹಸ್ತಿನಾವತಿಗೆ ಬಂದ. ಅವನ ಉದ್ದೇಶ ಏನಿತ್ತು? ಧೃತರಾಷ್ಟ್ರಾದಿಗಳನ್ನು, ಕುಂತಿ ಮತ್ತು ಗಾಂಧಾರಿಯನ್ನು ಬದರಿ ಕ್ಷೇತ್ರ ಕರ್ಕೊಂಡು ಹೋಗಬೇಕು, ಅವರಿಗಲ್ಲಿ ತಪಸ್ಸು ಮಾಡಿಸ್ಬೇಕು. ಇದೆಲ್ಲ ಅವನ ಉದ್ದೇಶ ಇತ್ತು. ಯದುಕುಲ ನಾಶ ಆಗುವುದಕ್ಕಿಂತ ಮುಂಚೆನೇ ತಾನೂ ತನ್ನ ಶರೀರವನ್ನು ಅವನು ಪರಿತ್ಯಾಗ ಮಾಡಿದ. ಭಾರತಕ್ಕನುಸಾರವಾಗಿ ಶರೀರವನ್ನು ಪರಿತ್ಯಾಗ ಮಾಡಿ ತನ್ನ ಅಂಶವನ್ನು ಯುಧಿಷ್ಠಿರನಲ್ಲಿ ಇಟ್ಟ. ಯಾಕೆಂದರೆ ಯುಧಿಷ್ಠಿರ ಮತ್ತು ವಿದುರ ಇಬ್ಬರೂ ಕೂಡ ಯಮನ ಅಂಶ ಸಂಭೂತರಾದವರೇ. ಆದ್ದರಿಂದ ಇದಕ್ಕೆ ಏನು ಅರ್ಥ? ಇನ್ನು ಮುಂದೆ ಆಗುವುದಿತ್ತು, ಅದು ಈಗಾಗಲೇ ಆಗಿದ್ದಿಲ್ಲ. ಮುಂದೆ ಆಗಲಿರುವ ಯದುಕುಲ ನಾಶ ಇವನಿಗೆ ಗೊತ್ತಿತ್ತು. ಅದೊಂದನ್ನು ಬಿಟ್ಟು ಇವನು ಉಳಿದೆಲ್ಲವನ್ನು ಹೇಳಿದ ಅಂತ ಅದರ ಅರ್ಥ. ಭಾಗವತದಲ್ಲೇ ಬರೋದಿದೆ: ಇತ್ತಂ ವೃಜನ್ ಭಾರತಮೇವ ವರ್ಷಂ ಕಾಲೇನ ಯಾವತ್ ಗತವಾನ್ ಪ್ರಭಾಸಂ ತಾವತ್ ಶಶಾಸ ಕ್ಷಿತಿಮೇಕ ಚಕ್ರಾನ್ ಏಕಾತಪತ್ರ ಮಜಿತೇನ ಪಾರ್ಥ ಅಂತ ಮುಂದೆ 3ನೇ ಸ್ಕಂದದ 1ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಬರೋದಿದೆ. ವಿದುರ ತೀರ್ಥಯಾತ್ರೆ ಕೊನೆಯಲ್ಲಿ ಪ್ರಭಾಸ ಕ್ಷೇತ್ರ ಬಂದಾಗ ಅಲ್ಲಿ ಧರ್ಮರಾಜ ಭೂಮಂಡಲವನ್ನು ಆಳ್ತಾ ಇದ್ದ ಅಂತ ಮುಂದೆ ಭಾಗವತ ವರ್ಣನೆ ಮಾಡ್ತದೆ. ಅದರಿಂದ ತೀರ್ಥಯಾತ್ರೆ ಕಾಲದಲ್ಲಿ ಅವನು ಆ ಯದುಕುಲದ ನಾಶವನ್ನು ಅವನು ಕಣ್ಣಾರೆ ಕಾಣುವುದು ಸಾಧ್ಯವೇ ಇಲ್ಲ. ಅದು ಮುಂದೆ ನಡೆಯುವ ಸಂಗತಿ ಅಷ್ಟೆ. ಗಾಂಧಾರಿಯಂ ಧೃತರಾಷ್ಟ್ರಂ ಚ ವಿದುರಂ ಚ ಆಗತಂ ಪುನಃ. ಭಾಗವತದಲ್ಲಿ 10ನೇ ಸ್ಕಂದದ 98ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕದ ಕಡೆಯೂ ಕೂಡ ಕೇಳಿ ಬರ್ತದೆ. ಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆಗೆ ಹೊರಟಾಗ ಅಲ್ಲಿ ಗಾಂಧಾರಿ, ಧೃತರಾಷ್ಟ್ರ ಮತ್ತು ಆ ಸಂದರ್ಭದಲ್ಲಿದ್ದಂಥ ವಿದುರ, ಅವನು ಅಲ್ಲಿ ಬಂದಿದ್ದ ವಿದುರ, ಅವರೆಲ್ಲರನ್ನೂ ಅವನು ನೋಡಿ ಭೇಟಿ ಮಾಡಿ ಹೊರಟ ಅಂತ ಹೀಗಿದೆ. ಅದರಿಂದ ಅವನು ವಿದುರ ಯದುಕುಲ ಕ್ಷಯವನ್ನು ನೋಡಿರುವ ಸಾಧ್ಯತೆ ಇಲ್ಲ. ಕೃಷ್ಣ ಇನ್ನೂ ಇದ್ದಾನೆ. ಭಾರತದಲ್ಲೂ ಕೂಡ ಇನ್ನೂ ದೀರ್ಘಕಾಲ ಮುಂಚೆನೇ ಆ ವಿದುರ ಆ ಯದುಕುಲ ನಾಶ ಆಗೋದಕ್ಕಿಂತ ಮುಂಚೆನೇ ತನ್ನ ಶರೀರ ಪರಿತ್ಯಾಗ ಮಾಡಿದ್ದು ಅದೆಲ್ಲ ವರ್ಣಿತ ಆಗಿದೆ. ಪದ್ಮಪುರಾಣದ ಮಾತನ್ನಂತೂ ನಾವು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಈ ಮುಂದಿನಂತೆ ಗಮನಿಸಬೇಕು.
ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಯದುಕುಲಕ್ಷಯಂ ಏಷ್ಯತ್, ಇನ್ನು ಮುಂದೆ ಆಗುವ ಯದುಕುಲಕ್ಷಯ ಅಂತ ಹೇಳಿದ್ದಾರೆ. ಏನದು? ಶಾಪಂ ಶುತ್ವ ಬ್ರಾಹ್ಮಣಾನಾಂ ಉದ್ಭವ ಖಿನ್ನಮಾನಸಃ ಉದಾಸೀನಂ ತಥಾ ಕೃಷ್ಣಂ ಇವ ಸುಪ್ರೀತಮೇವ ಚ. ಬ್ರಾಹ್ಮಣರ ಮಾತನ್ನು ಕೇಳಿದ ಉದ್ಧವ, ಮತ್ತು ಕೃಷ್ಣನು ಕೂಡ ಉದಾಸೀನನಾಗಿದ್ದ ಆ ಸಂದರ್ಭದಲ್ಲಿ. ಉದಾಸೀನಂ ತಥಾ ಕೃಷ್ಣಂ ಇವ ಸುಪ್ರೀತಮೇವ ಚ ನಶಿಷ್ಯಮಾಣಂ ಸ್ವಕುಲಂ. ಕುಲ ಹೇಗೂ ನಾಶ ಕಾಣೋದಿದೆ, ಮತ್ತು ಇವನು ಅಲ್ಲಿಂದ ಸ್ವರ್ಗಲೋಕಕ್ಕೆ ಹೋಗುವ ತಯಾರಿ ನಡೆಸಿದ್ದಾನೆ, ಭೂಮಿಯನ್ನು ಬಿಟ್ಟು ಹೋಗುವ ತಯಾರಿ ಮಾಡಿದ್ದಾನೆ. ಮೈತ್ರೇಯೋಪಿ ತದೈವಾಗ ಜಿಜ್ಞಾಸು ತತ್ವಮುತ್ತಮಂ. ಆ ಕೃಷ್ಣನಿಂದ ತತ್ವವನ್ನು ತಿಳಿಯಬೇಕು ಅಂತ ಮೈತ್ರೇಯನು ಕೂಡ ಅಲ್ಲಿಗೆ ಬಂದ. ತಯೋರದಾತ್ಸ ಭಗವಾನ್, ಅವರಿಬ್ಬರಿಗೂ ತತ್ವಜ್ಞಾನವನ್ನು ಕೊಟ್ಟ, ನಿರ್ಮಲವಾದ ತತ್ವಜ್ಞಾನವನ್ನು ಭಗವಂತ ಕೊಟ್ಟ. ಷಡ್ವಿಂಶಾದ್ ವತ್ಸರಾತ್ ಪೂರ್ವಂ ಸ್ವರ್ಗತೇಹ ಪುರುಷೋತ್ತಮಾಹ. ತಾನು ಈ ಭೂಮಿಯನ್ನು ಬಿಟ್ಟು ಹೋಗುವುದಕ್ಕಿಂತ ಮುಂಚೆ, ತನ್ನ ಅವತಾರವನ್ನು ಪರಿಸಮಾಪ್ತಿ ಮಾಡುವುದಕ್ಕಿಂತ ಮುಂಚೆನೇ ಅವನು ಈ ತತ್ವವನ್ನೆಲ್ಲ ಇಷ್ಟು ಜನರಿಗೆ ಉಪದೇಶ ಮಾಡಿದ. ಮತ್ತು ಉದ್ಧವನನ್ನು ಬದಲಿಗೆ ಕಳಿಸಿದ. ಕಲಾಪ ಅಂತ ಒಂದು ಗ್ರಾಮ, ಆ ಗ್ರಾಮದಲ್ಲಿರುವ ಜ್ಞಾನಿಗಳಿಗೆ ಈ ತತ್ವವನ್ನೆಲ್ಲ ಉಪದೇಶ ಮಾಡುವಂಥ. ವಿದುರಂ ತೀರ್ಥಯಾತ್ರಾಸ್ಥಂ ಅಂತರಾಳೇಚ ಉದ್ಧವ. ಆ ವಿದುರ ಈ ನಡುವೆ ತೀರ್ಥಯಾತ್ರೆ ಹೇಳಿದ್ನಲ್ಲ, ಆಗ ವಿದುರನಿಗೂ ಉದ್ಧವನಿಗೂ ಭೇಟಿಯಾಯಿತು. ಉದ್ಧವ ಕೃಷ್ಣನಿಗೆ ಹೇಳಿದ, ಉದ್ಧವ ವಿದುರನಿಗೆ ಹೇಳಿದ, ಯದುಕುಲ ಪೂರ ನಷ್ಟ ಆಗುವುದಿದೆ, ಭಗವಂತನು ಕೂಡ ಅವತಾರ ಪರಿಸಮಾಪ್ತಿ ಮಾಡುವನಿದ್ದಾನೆ. ಕಥಯಿತ್ವ ಬದರಿಯಾಂಚ, ಮುಂದೆ ಬದರಿ ಗ್ರಾಮಕ್ಕೆ ಅವನು ಹೋದ. ಕಲಾಪ ಅನ್ನೋ ಗ್ರಾಮದಲ್ಲಿರುವಂತಹ ಜನರಿಗೆ ತತ್ವವನ್ನು ಅಶೇಷವಾಗಿ ವರ್ಣನೆ ಮಾಡಿದ. ಭಗವಂತ ಕೊಟ್ಟಂತೆ ಅದನ್ನು ವರ್ಣನೆ ಮಾಡಿದ. ಷಡ್ವಿಂಶದ್ ವರ್ಷಗಮನೆ ಪುನರಾಗತಿ ಆತ್ಮನಃ ತೇಷಾ ಮುಕ್ತ ಪುನಃ ಕೃಷ್ಣ ಸನ್ನಿಧೋ ವಿಚಚಾರ. ಇದೆಲ್ಲ ಆದಮೇಲೆ 26 ವರ್ಷದ ನಂತರ ಮತ್ತೆ ಬರ್ತೀನಿ ಅಂತಲೂ ಹೇಳಿದ ಉದ್ಧವ. ಕೃಷ್ಣನ ಬಳಿಗೆ ಹೋಗಿ ಅಲ್ಲೇ ಇದ್ದ. ಮೈತ್ರೇಯೋ ವಿದುರಾಯೈತದ ಊಚಿವಾನ್ ಕೃಷ್ಣಚೋದಿತ. ಮೈತ್ರೇಯನು ಕೂಡ ವಿದುರನಿಗೆ ಈ ಎಲ್ಲ ಸಂಗತಿಯನ್ನು ಕೃಷ್ಣನ ಆಜ್ಞೆಗನುಸಾರವಾಗಿ ವರ್ಣನೆ ಮಾಡಿದ. ವಿದುರ ಒಬ್ಬ ಪಾಂಡವರ ಬಳಿಗೆ ಬಂದು ಆ ಪಾಂಡವರಿಗೆ ಮುಂದಾಗಲಿರುವ ಆ ಯದುವಂಶದ ವಿನಾಶವೊಂದನ್ನು ಹೊರತುಪಡಿಸಿ 26 ವರ್ಷದ ಮುಂಚೆನೇ ಅದನ್ನು ತಾನು ತಿಳಿದಿದ್ದರೂ ಕೂಡ ಅದು ಅವರಿಗೆ ಅಪ್ರಿಯ ಆಗ್ತದೆ ಪಾಂಡವರಿಗೆ, ಅದನ್ನ ಈಗ ಹೇಳುವುದು ಬೇಡ ಅಂತ ಆಲೋಚನೆ ಮಾಡಿ ವಿದುರ ಅದನ್ನು ಹೇಳಲಿಲ್ಲ. ನ ಅಪ್ರಿಯ ಮಾವದೇತ್ ಇತಿ ಪಾಜ್ಞೆ. ತಾವಚ್ಛಶಾಸ ಕ್ಷಿತಿಮೇಕಚಕ್ರಾಂ ಏಕಾತಪತ್ರಾಂ ಅಜಿತೇನ ಪಾರ್ಥ ಇತಿ ಚ ಉಪರಿ ಅಂತ ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆ ಉಪರಿ ಅಂದರೆ ಅದೇ 3ನೇ ಸ್ಕಂದದ್ದು. ಈಗ ನಾವೇನು ನೋಡಿದ್ವಿ, ಯುಧಿಷ್ಠಿರ ಅಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ, ಅದು ಅಜಿತೇನ ಅಂತ ಕೃಷ್ಣನ ಸಹಾಯಕ್ಕೆ ಅನುಗುಣವಾಗಿ ಅವನು ರಾಜ್ಯಭಾರ ಮಾಡ್ತಾ ಇದ್ದ. ಕೃಷ್ಣನ ಮಾರ್ಗದರ್ಶನ ಅಲ್ಲಿತ್ತು ಅಂತ ಇತಿ ಉಪರಿ ಅಂತ ಭಾಗವತ ತಾತ್ಪರ್ಯ ಹೇಳುವುದೇನಿದೆ, ಉಪರಿ ಅನ್ನುವುದು 3ನೇ ಸ್ಕಂದದ ಉಲ್ಲೇಖ. ವಿದುರಂಚ ಆಗತಂ ಪುನಃ, ಇದು 10ನೇ ಸ್ಕಂದದಲ್ಲಿ. ವಿದುರಂಚ ಆಗತಂ ಪುನಃ ಅನ್ನೋದು ಮುಂದೆ 10ನೇ ಸ್ಕಂದದಲ್ಲಿ ಬಂದಿರುವಂಥ ವಿಚಾರ. 10ನೇ ಸ್ಕಂದದ 98ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ. ಭಾರತೇಚ ಏಕವಿಂಶಾದ್ ವರ್ಷಾತ್ ಪೂರ್ವಂ ವಿದುರಸ್ಯ ಯುಧಿಷ್ಠಿರ ಭಾವ ಉಕ್ತಃ. ಕೃಷ್ಣಾವತಾರ ಪರಿಸಮಾಪ್ತ ಆಗುವುದಕ್ಕಿಂತ 21 ವರ್ಷದ ಮುಂಚೆ ವಿದುರ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿ ತನ್ನ ಅಂಶವನ್ನು ಯುಧಿಷ್ಠಿರನಲ್ಲಿ ಏಕ ಮಾಡಿಸಿ ಅಲ್ಲಿಂದ ಹೊರಟೋಗಿಬಿಟ್ಟ. ಇದು ಮಹಾಭಾರತದಲ್ಲಿ ಬಂದಿದೆ. ಇದರ ಆಶ್ರಮವಾಸಿಕ ಪರ್ವ, ಆ ಪರ್ವದ ಕೊನೆಯ ಪ್ರಸಂಗದಲ್ಲಿ ಇವೆಲ್ಲ ಬಂದಿದೆ. ಇದಕ್ಕೆ ವಿಜಯಧ್ವಜರು ಏನು ವ್ಯಾಖ್ಯಾನ ಮಾಡ್ತಾರೆ, ಭ್ರಮತ ಪರಿವರ್ತಮಾನೇನ, ಅವರೇನು ಹೇಳಲಿಲ್ಲ. ಕಿಂತು ಯದುಕುಲ ಕ್ಷಯಂ ವಿನಾ, ಅದ್ರ ಬಗ್ಗೆ ವಿಜಯಧ್ವಜ ತೀರ್ಥರು ಈ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡೋದಿಲ್ಲ ಹೆಚ್ಚು. ತಸ್ಮಾತ್ ವಿಪ್ರಶಾಪಾಧ್ಯೇತೋ ಷಡ್ವಿಂಶಾದ್ ಉಪರಿ ನಾಶಮೇಷ್ಯದ್ ಯದುಕುಲಂ ಶುತ್ವ ತನ್ನಾವರಣಯತ. ಭಾಗವತ ತಾತ್ಪರ್ಯಕ್ಕೆ ವಿಜಯಧ್ವಜರು ಹೆಚ್ಚು ವ್ಯಾಖ್ಯಾನ ಮಾಡದೆ ಹೋದರೂ ಸೂಕ್ಷ್ಮವಾಗಿ ಅದನ್ನು ಹೀಗೆ ತಿಳಿಸಿದ್ದಾರೆ. ತೀರ್ಥಯಾತ್ರಾ ಪ್ರಸಂಗದಲ್ಲಿ ಯಮುನಾ ನದಿಯ ತೀರದಲ್ಲಿ ಆ ಉದ್ಧವನನ್ನು ನೋಡಿ, ಇನ್ನು ಮುಂದೆ 26 ವರ್ಷದ ನಂತರ ಯದುಕುಲದ ನಾಶ ಆಗುವುದಿದೆ, ಭಗವಂತ ಪರಂಧಾಮಕ್ಕೆ ಹೋಗುವನಿದ್ದಾನೆ ಅಂತ ಒಂದನ್ನು ತಿಳಿದು ಪಾಂಡವರಿಗೆ ಅದನ್ನು ಹೇಳಲಿಲ್ಲ.
ಅಂತಿಷ್ಟು ತಾತ್ಪರ್ಯ. ಯಾದವಾರ್ಯರು ಭಾಗವತ ತಾತ್ಪರ್ಯದ ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಅವ್ರ ಭಾಗವತ ತಾತ್ಪರ್ಯದ ಅರ್ಥಗಳನ್ನು ನಾವು ಯಾದವಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಈಗ ನೋಡಿದ್ದೀವಿ. ಬ್ರಾಹ್ಮಣ ಶಾಪದಿಂದ 26 ವರ್ಷದ ನಂತರ ಏನಾಗುವುದಿದೆ ಅದೆಲ್ಲ ಈ ಥರದ ಘಟನೆ. ಉದಾಸೀನ ವ್ಯವಸ್ಥಿತ ಮಿತಿ ಶೇಷ. ಕೃಷ್ಣನಿಗೆ ಪಾಂಡವರ ಶಾಪ ಗೊತ್ತಾಯಿತು, ಆತ ಉದಾಸೀನಂತೆ ಇದ್ದುಬಿಟ್ಟ. ಆದರೆ ವಸ್ತುತಃ ಅವನ ಮನಸ್ಸಿನ ಆಲೋಚನೆಯೇ ಅದಾಗಿತ್ತು. ಪ್ರತ್ಯುತ ಪ್ರೀತಮೇವ, ಯಾದವಾರ್ಯರು ಅದನ್ನು ಹೇಳ್ತಾರೆ. ಮನಸ್ಸಿನಲ್ಲಿ ಅವನಿಗೆ ಪ್ರೀತಿಯೇ ಇತ್ತು. ಏನು ನಡಿಬೇಕಾಗಿತ್ತು ಅದು ನಡೀತಾ ಇದೆ, ಅವನ ಸಂಕಲ್ಪದಂತೆ ನಡೀತಾ ಇದೆ. ಆದರೆ ಹೊರಗೆ ಯದುಕುಲದ ಕ್ಷಯವನ್ನು ನೋಡಿ ಆತನಿಗೆ ಮುಂದೆ ಆಗುವುದಿದೆ ಅನ್ನೋದನ್ನು ಕೇಳಿ ದುಃಖ ಆದಂತೆ ತೋರಿಸಿಕೊಂಡ ಅಂತಿಷ್ಟು ತಾತ್ಪರ್ಯ. ಅಲ್ಲಿ ಆಚಾರ್ಯರು ಉಪರಿ ಅಂತ ಹೇಳ್ತಾರಲ್ಲ, ಉಪರಿ ಅನ್ನೋದಕ್ಕೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವ ಯಾದವಾರ್ಯರು ಉಪರಿ ತೃತೀಯ ಸ್ಕಂಧದಲ್ಲಿ ಅಂತ ಅದನ್ನು ಹೇಳಿದ್ದಾರೆ. ಮತ್ತು 10ನೇ ಸ್ಕಂಧದಲ್ಲಿ ಬಂದಂಥದ್ದೆಲ್ಲದನ್ನು ವರ್ಣನೆ ಮಾಡಿದ್ದಾರೆ. ದಶಮೇ ಧರ್ಮರಾಜಂ ರಾಜ್ಯೇ ಅಭಿಷಿಚ್ಯ ಕೃಷ್ಣ ಯದಾ ದ್ವಾರಕಾ ಗಮನೋನ್ಮುಖ. ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂಡಿಸಿ ಈ ಕೃಷ್ಣ ದ್ವಾರಕೆಗೆ ಹೋಗ್ಲಿಕ್ಕೆ ತಯಾರಾದಾಗ ಅಲ್ಲಿ ವಿದುರ, ಧೃತರಾಷ್ಟ್ರ, ಗಾಂಧಾರಿ, ಧೃತರಾಷ್ಟ್ರ ಇವರನ್ನೆಲ್ಲರನ್ನು ನಮಸ್ಕರಿಸಿ ಹೊರಟ. ಅದೇ ಸಂದರ್ಭದಲ್ಲಿ ವಿದುರನೂ ಬಂದಿದ್ದ ಅಂತಿಷ್ಟು ಸಂಗತಿಗಳಿದೆ. ಆದ್ದರಿಂದ ಈಗಾಗಲೇ ಆ ಕ್ಷಯ ಆಗಿತ್ತು, ಅದನ್ನು ವಿದುರ ಹೇಳಲಿಲ್ಲ ಅಂತ ಅರ್ಥ ಮಾಡುವುದು ಸರಿಯಲ್ಲ. ವಿದುರ ಭಾವ ಅಂತಿದೆಯಲ್ಲ ಭಾಗವತ ತಾತ್ಪರ್ಯದಲ್ಲಿ, ವಿದುರ ಭಾವ ಅಂದರೆ ವಿಧಿಷ್ಠಿರೇಣ ಏಕೀಭಾವ, ವಿದುರ ದೇಹತ್ಯಾಗ ಅಂತ ಅರ್ಥ. ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಗೊಳ್ಬೇಕಾದಂಥ ಸ್ಪಷ್ಟೀಕರಣ, ಆ 12ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ. ಅದರ ನಂತರ ಏನು ಕಾಣಿಸ್ತದೆ, ಅದು ಯಾಕೆ ಅವನು ಹೇಳಲಿಲ್ಲ ಅಂದರೆ ಅಪ್ರಿಯಂ ದುರ್ವಿಷಹಂ. ಪಾಂಡವರು ಕೃಷ್ಣನ ಪರಮ ಭಕ್ತರು, ಅವರಿಗೆ ಈ ಸಮಾಚಾರವನ್ನು ಕೇಳಿ ತಡ್ಕೊಳ್ಳಿಕ್ಕಾಗೋದಿಲ್ಲ, ಅದರಿಂದ ಅವ್ರಿಗೆ ಹೇಳಲಿಲ್ಲ ಅಂತ ಅವನು ಅದರದ ಆಲೋಚನೆ. ಮುಂದೆ ಸ್ವಲ್ಪ ಕಾಲ ಅಲ್ಲಿದ್ದ, ಹಸ್ತಿನಾವತಿಯಲ್ಲಿದ್ದ, ಎಲ್ಲರ ಸತ್ಕಾರವನ್ನು ಪಡ್ಕೊಂಡ, ಅವರೆಲ್ಲರಿಗೂ ಕೂಡ ಸಂತೋಷ ಮಾಡಿದ. ಮತ್ತು ಧೃತರಾಷ್ಟ್ರನಿಗೆ ಆ ಶ್ರೇಯಸ್ಸಾಗಲಿ ಅಂತ ವೈರಾಗ್ಯವನ್ನು ಉಪದೇಶ ಮಾಡಿದ. ಇಲ್ಲಿವರೆಗೂ ಧೃತರಾಷ್ಟ್ರ ಅಲ್ಲೇ ಅರಮನೆಯಲ್ಲಿದ್ದು ಸುಖವಾಗಿ ಇದ್ದಾನೆ, ಆದರೆ ಇನ್ನು ಮುಂದೆ ಆತ ತನ್ನ ಶರೀರವನ್ನು ಪರಿತ್ಯಾಗ ಮಾಡಬೇಕಾಗಿದೆ. ಅದಕ್ಕಾಗಿ ಆತನಿಗೆ ಒಂದಿಷ್ಟು ವೈರಾಗ್ಯ ಮೂಡಿಸಬೇಕಾಗಿದೆ. ಅದು ಆತನ ಸಹೋದರನೇ ಆದಂಥ ಈ ವಿದುರನ ಒಂದು ಜವಾಬ್ದಾರಿಯಾಗಿತ್ತು. ಅದಕ್ಕೆ ಅವನು ವಿದುರನಿಗೆ ಧೃತರಾಷ್ಟ್ರನಿಗೆ ವೈರಾಗ್ಯ ಬರುವುದಕ್ಕಾಗಿ ಮುಂದೆ ಕೆಲವು ಮಾತುಗಳನ್ನು ಆಡಿದ ಅಂತ ಹೀಗೆ ಕೇಳಿ ಬರ್ತದೆ. ಅಭಿಭ್ರತ ಅರ್ಯಮಾ ದಂಡಂ ಯಥಾಗಮಘಕಾರಿಷು ಯಾವತ್ ಬಭಾರ ಶೂದ್ರತ್ವಂ ಶಾಪಾದ್ ವರ್ಷಿತಂ ಯಮಃ ಅಂತ ಆ 15ನೇ ಶ್ಲೋಕದಲ್ಲಿ ನಾವು ನೋಡುವಂಥ ವಿಚಾರ. ಈ ವಿದುರ ಮೂಲತಃ ಯಮ ಇಲ್ಲಿ ವಿದುರನಾಗಿ ಹುಟ್ಟಿ ಬಂದದ್ದೇಕೆ ಅದನ್ನೋದೆಲ್ಲ ಅಲ್ಲಿ ಕೇಳಿ ಬರ್ತದೆ. ಈಗಾಗಲೇ ನಾವು ಈ ಮುಂದೆ ಆಗ್ತಿರುವಂಥ ಈ ಒಂದು ಕ್ಷಯ, ಯದುಕುಲದ ಕ್ಷಯ ಅಂತೇನು ಬಂತು, ಆ ಯದುಕುಲ ಕ್ಷಯದ ಬಗ್ಗೆ ಅನಂತ ತೀರ್ಥರಾಗಲಿ ಮತ್ತು ಯಾದವೇಂದ್ರ ತೀರ್ಥರಾಗಲಿ ಹೆಚ್ಚಿಂದೇನು ವಿಷಯಗಳನ್ನು ಬರೆದಿಲ್ಲ. ಆದ್ದರಿಂದ ಅವರ ವ್ಯಾಖ್ಯಾನಗಳನ್ನು ಇಲ್ಲಿ ನಾನು ಹೆಚ್ಚಿಂದೇನು ಹೇಳಲಿಲ್ಲ. ಅಭಿಭೃತ ಅರ್ಯಮಾ ದಂಡಂ ಅಂತಿದೆಯಲ್ಲ, ಅದರ ತಾತ್ಪರ್ಯ ಏನು, ಅದು ಯಾಕೆ ಶ್ಲೋಕ ಬಂದಿದೆ, ವಿದುರನ ಮೂಲ ಸ್ವರೂಪವನ್ನು ತೋರಿಸ್ತದೆ. ಯಹ ಅರ್ಯಮ ದಂಡಂ ಅಭಿಭೃತ ಸಹ ವರ್ಷಶತಂ ಯಾವತ್ ಶೂದ್ರತ್ವಂ ಬಭಾರ. ಯಮನ ಲೋಕದಲ್ಲಿ ಈ ಯಮ ಏನಿದ್ದಾನೆ, ಈ ಅರ್ಯಮ ಅಂದರೆ ಯಮ, ಅವನು ದಂಡವನ್ನು ಹಿಡಿದಿದ್ದ. ಮೂಲ ಯಮಲೋಕದಲ್ಲಿ ಪಾಪಿಗಳಿಗೆ ಏನು ಶಿಕ್ಷೆ ಕೊಡಬೇಕೋ ಆ ಜವಾಬ್ದಾರಿ ಹೊತ್ತವನು ಅವನು.
ಅವನು ಇಲ್ಲಿ ಒಂದು 100 ವರ್ಷ ಕಾಲ ವಿದುರನಾಗಿ ಶೂದ್ರಯೋನಿಯಲ್ಲಿ ಜನಿಸಿದ್ದ ಅಂತ ಅದರ ತಾತ್ಪರ್ಯ. ಇದು ಅದ್ರ ಹಿಂದಿನ ಕಥೆ ಏನು, ಅವನು ಯಾಕೆ ಹಾಗೆ ಶೂದ್ರನಾಗಿ ಜನಿಸಬೇಕಾಯಿತು ಅಂತನ್ನೋದನ್ನೆಲ್ಲ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಒಂದಿಷ್ಟು ಸಂಗತಿಗಳನ್ನು ನೋಡಬೇಕು. ಅಣಿಮಾಂಡವ್ಯ ಅಂತ ಒಬ್ಬ ಋಷಿ ಇದ್ದ. ಆ ಋಷಿ ಯಾವುದೋ ಒಂದು ಕಾಲಕ್ಕೆ ಈ ಒಂದು ಅಪವಾದವನ್ನು ಹೊರಬೇಕಾಯ್ತು. ರಾಜಭಟರು ಆತನನ್ನು ಸೆಳೆದುಕೊಂಡು ಹೋದರು. ಯಾರೋ ಕಳ್ಳರು ಒಂದಿಷ್ಟು ಕಳ್ಳತನ ಮಾಡಿದ್ರು. ಆ ಕಳ್ಳತನದ ಅಪವಾದ ಇವನ ಮೇಲೆ ಬಂದ್ಬಿಟ್ಟಿತ್ತು. ಆಗ ಅವರು ಕಳ್ಳರು ಸಿಕ್ಕಿಬಿದ್ರು. ಮುನಿಯ ಆಶ್ರಮದಲ್ಲಿ ಇದ್ದರು. ಭಟರ ಕೈಗೆ ಸಿಕ್ಕಿಬಿದ್ರು. ಆಗ ಆ ರಾಜಭಟರು ಈ ಮುನಿಯೂ ಕೂಡ ಕಳ್ಳರ ನಾಯಕನಿದ್ದಿರ್ಬೋದು ಅಥವಾ ಅವರಲ್ಲೊಬ್ಬ ಇದ್ದಿರ್ಬೋದು ಅಂತ ತಿಳ್ಕೊಂಡ್ರು. ಹಾಗೆ ಆ ರಾಜ ಅವನ ಮೇಲೆ ಅಪರಾಧ ಹೊರಿಸಿ ಅವನನ್ನು ಶೂಲಕ್ಕೇರಿಸಿದ. ಆಮೇಲೆ ತನ್ನ ತಪ್ಪಂತ ತಿಳಿದ. ಆ ಮುನಿಯನ್ನು ಶೂಲದಿಂದ ಕೆಳಗಿಳಿಸಿದ, ಕ್ಷಮೆ ಕೇಳಿದ. ಮುನಿ ನೇರವಾಗಿ ಯಮಧರ್ಮನ ಬಳಿಗೆ ಹೋದ. ನನಗೆ ಇಂಥದ್ದೊಂದು ಶಿಕ್ಷೆ ಆಯ್ತಲ್ಲ, ಯಾಕೆ ಶಿಕ್ಷೆ ಅಂತ. ಯಾಕೆಂದರೆ ಅಣಿಮಾಂಡವ್ಯ ಅಂದರೆ ಏನದು? ಮಾಂಡವ್ಯ ಅಂತ ಅವನ ಹೆಸರು. ಅವನಿಗೆ ಅಣಿಮಾಂಡವ್ಯ ಅಂತ ಕರಿತಿದ್ರು. ಅಣಿ ಅಂದರೆ ಅಥವಾ ಆಣಿ ಅಂದರೆ ಮಳೆ ಅಂತ ಅರ್ಥ. ಗೂಟ, ಕಬ್ಬಿಣದ ಗೂಟ. ಮಹಾಭಾರತಕ್ಕೆ ಅನುಗುಣವಾಗಿ ಅದು ಅವನ ಪೃಷ್ಠ ಪ್ರದೇಶದಲ್ಲಿ ಸಿಕ್ಕಾಕೊಂಡು ಬಿಟ್ಟಿತ್ತು. ದೀರ್ಘಕಾಲ ಅದು ಹಾಗೇ ಇತ್ತು ಅಲ್ಲಿ. ಕೇಳಿದ, ನನಗೆ ಈ ಶಿಕ್ಷೆ ಯಾಕಾಯಿತು ಅಂತ ಕೇಳಿದ ಈ ಮಾಂಡವ್ಯ. ಅದಕ್ಕೆ ಧರ್ಮರಾಜ ನಡೆದ ಸಂಗತಿಯನ್ನು ಹೇಳಬೇಕಾಗಿತ್ತು. ಅದನ್ನು ಹೇಳಿದೆ, ಬೇರೆ ಏನೋ ಕಾರಣ ಹೇಳಿಬಿಟ್ಟ. ಏನದು ನಡೆದ ಸಂಗತಿ? ವಸಿಷ್ಠ ಸಾಮ್ಯಂ ಸಮಭೀಪ್ ಸಮಾನಂ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆ ಕಥೆ ಬರ್ತದೆ. ವಿದುರನ ಅವತಾರ ವರ್ಣನದ ಪ್ರಸಂಗದಲ್ಲಿ ಯುಧಿಷ್ಠಿರನಿಗೆ ನಾನು ವಸಿಷ್ಠರಿಗೆ ಸಮಾನನಾಗಬೇಕು ಅಂತ ತನ್ನ ಯೋಗ್ಯತೆಯನ್ನು ಮೀರಿದಂಥ ಒಂದು ತಪಸ್ಸನ್ನು ಮಾಡಲಿಕ್ಕೆ ತೊಡಗಿಬಿಟ್ಟಿದ್ದ ಈ ಋಷಿ. ತಾನು ತನ್ನ ಯೋಗ್ಯತೆಗೆ ಅನುಗುಣವಾಗಿ ಇಂಥ ಒಂದು ಕಾರ್ಯವನ್ನು ಮಾಡುವುದು ಯಾವ ದೃಷ್ಟಿಯಿಂದಲೂ ಕೂಡ ಸಮ್ಮತ ಅಲ್ಲ. ದೈವ ವ್ಯವಸ್ಥೆಗೆ ಅದು ಒಗ್ಗುವಂಥದ್ದಲ್ಲ. ಆದ್ದರಿಂದ ಅದು ಮಾಂಡವ ಋಷಿಗೆ ಅನರ್ಥಕರಾಗೋದಿತ್ತು. ಈ ಯಮನಿಗೆ ಒಂದು ಕರುಣೆ ಬಂತು ಆ ಮಾಂಡವನ ಮೇಲೆ. ತಪಸ್ಸು ಹೀಗೆ ಮುಂದುವರಿತಾ ಹೋದರೆ, ತಾನು ಯಾವುದನ್ನು ಪಡೀಲಿಕ್ಕೆ ಯೋಗ್ಯನಲ್ವೋ ಅದನ್ನು ಪಡೀಲಿಕ್ಕೆ ಅವನು ತಪಸ್ಸು ಮಾಡ್ತಾ ಹೋದರೆ ಅದು ಮತ್ತೆ ಹಾನಿ ಆಗ್ತದೆ ಆತನಿಗೆ. ಆದ್ದರಿಂದ ಅವನ ತಪಸ್ಸಿಗೆ ಭಂಗ ಮಾಡಿಬಿಡೋಣ, ಭಂಗ ತರೋಣ ಅಂತ ಆಲೋಚನೆ ಮಾಡಿ ಈ ಒಂದು ಕಳ್ಳರ ಪ್ರಸಂಗವನ್ನು ನಿರ್ಮಿಸಿದ್ದ ಯಮನೆ. ಆದರೆ ನನಗ್ಯಾಕೆ ನೀನು ಇಂಥ ಶಿಕ್ಷೆ ಕೊಟ್ಟಿದ್ದಿ ಅಂತ ಆ ಋಷಿ ಕೇಳಿದಾಗ, ನೀನು ವಸಿಷ್ಠ ಋಷಿಯ ಸಾಮ್ಯವನ್ನು ಅಪೇಕ್ಷೆ ಮಾಡಿ ಹೀಗೆ ತಪಸ್ಸು ಮಾಡ್ತಾ ಇದ್ದಿ, ಅದರಿಂದ ನಿನಗೆ ಈ ಶಿಕ್ಷೆ ಅಂತ ಆತ ಹೇಳಿದರೆ ಒಪ್ಕೊಂಡ್ಬಿಡ್ತಿದ್ದೇನೆ ಆ ಋಷಿ. ಯಾಕೆಂದರೆ ಅವನು ಜ್ಞಾನಿಯೇ, ತನ್ನ ತಪ್ಪನ್ನು ಒಪ್ಕೊಂಡ್ಬಿಡ್ತಿದ್ದ. ಅದರಲ್ಲೂ ಬೇರೆ ಯಾರಲ್ಲ, ಯಮನೇ ಹೇಳಿದಾಗ ಅದನ್ನು ಒಪ್ಕೊಂಡ್ಬಿಡ್ತಿದ್ದ. ಆದರೆ ಅದನ್ನು ಹೇಳಲಿಲ್ಲ ಅವನು. ಈ ಮುನಿಗೆ ಯಥಾರ್ಥ ಸಂಗತಿಯನ್ನು ಹೇಳೋದು ಬೇಡ, ಅವನಿಗೆ ಕೋಪ ಬರುವಂತೆ ಮಾಡೋಣ. ಕೋಪ ಬರುವಂತೆ ಮಾಡಬೇಕಾದ್ರೆ ಏನು ಮಾಡಬೇಕು? ಅವನಿಗೆ ಸುಳ್ಳು ಹೇಳೋಣ. ಸುಳ್ಳು ಹೇಳಿದರೆ ಅವನಿಗೆ ಕೋಪ ಒಂದು ಶಾಪ ಕೊಟ್ಟು ಬಿಡ್ತಾನೆ ತನಗೆ. ನೀನು ಶೂದ್ರನಾಗಿ ಹೋಗಿ ಜನಿಸು ವಿದುರನಾಗಿ ಅಂತ ಶಾಪ ಕೊಟ್ಟು ಬಿಡ್ತಾನೆ. ಅದರಿಂದ ನಾನು ಯಮಧರ್ಮ ವಿದುರನಾಗಿ ಹುಟ್ಟುತ್ತೇನೆ ಅಂತ ಆಲೋಚನೆ ಮಾಡಿದ್ದೆ. ಹಾಗೆ ಆಲೋಚನೆ ಮಾಡಿ ನೀನು ಬಾಲ್ಯದಲ್ಲಿ ಒಂದು ನೊಣ ಹಿಡಿದಿದ್ದಿ, ಅದರ ಒಂದು ಮುಳ್ಳಿನಿಂದ ಅದಕ್ಕೆ ಚುಚ್ಚಿದಿ, ಅದಕ್ಕಾಗಿ ಈ ಶಿಕ್ಷೆ ಅಂತ. ಅದು ವಿಷಯ ಸರಿಯೇ, ಆದರೆ ಅಷ್ಟು ಸಣ್ಣ ತಪ್ಪಿಗೆ ಘೋರವಾದ ಶಿಕ್ಷೆಯ ನಾನು ಬಾಲ್ಯದಲ್ಲಿ ಮಾಡಿದ್ದು, ಅದರಿಂದ ನನಗಿಂಥ ಒಂದು ಬಹಳ ಕ್ರೂರವಾದಂಥ ಶಿಕ್ಷೆ ಸಿಗುವಂತೆ ನೀನು ಮಾಡಿಬಿಟ್ಟಿಯಲ್ಲ. ಆದ್ದರಿಂದ ನೀನೇ ಯಮಧರ್ಮನೇ 100 ವರ್ಷ ಕಾಲ ಶೂದ್ರ ಜನ್ಮದಲ್ಲಿರುವಂತ ಶಾಪ ಕೊಟ್ಬಿಟ್ಟಿದ್ದ. ಆ ಯಮಧರ್ಮನೇ ಈ ವಿದುರ. ಅವನು ಉಳಿದವರಂತೆ ಅಜ್ಞಾನಿಗಳಾಗಿರಲಿಲ್ಲ. ಕೇವಲ ಒಬ್ಬ ಯಾವುದೋ ಕೆಲಸ ಮಾಡ್ಕೊಂಡಿರುವಂಥ ಸಾಮಾನ್ಯನಾಗಿರಲಿಲ್ಲ. ಅವನು ತತ್ವೋಪದೇಶ ಮಾಡುವ ಶಕ್ತಿ ಆತನಿಗಿತ್ತು. ವಿದುರ ನೀತಿ ಅಂತ ನಾವು ಮಹಾಭಾರತದಲ್ಲೇ ಅದನ್ನು ಕೇಳೇ ಇದ್ದೀವಿ. ಭೀಷ್ಮನಿಗೆ, ದ್ರೋಣ ಮತ್ತು ಕೃಪರಿಗೆ ಇಲ್ಲದೇ ಇರುವಂಥ ಒಂದು ಧೈರ್ಯ, ಧೃತರಾಷ್ಟ್ರನಿಗೆ ತಿಳಿ ಹೇಳುವ, ದುರ್ಯೋಧನಾದಿಗಳನ್ನು
ಎಚ್ಚರಿಸುವ ಒಂದು ಧೈರ್ಯ ಆತನಿಗಿತ್ತು. ಮತ್ತು ಆತನ ಬುದ್ಧಿ ಎಷ್ಟಿತ್ತು? ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಮೊದಲಾದವರು ಎಷ್ಟು ಪ್ರಬಲವಾದಂಥ ಒಂದು ಕಾರಸ್ಥಾನವನ್ನು ರಚನೆ ಮಾಡ್ಕೊಂಡಿದ್ರು. ದೊಡ್ಡ ಗೂಢಚರ್ಯ ವ್ಯವಸ್ಥೆ ಅವರಲ್ಲಿತ್ತು. ಪಾಂಡವರಿಗೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಆದರೆ ಇವನು ಸುಮ್ಮನೆ ಆಗಲಿಲ್ಲ. ಇಂಥ ಚತುರ ಮಹಾಮಂತ್ರಿ ಆ ದುರ್ಯೋಧನಾದಿಗಳ ವ್ಯವಸ್ಥೆಯನ್ನು ಮೀರಿಸುವಂತಹ ತನ್ನದೇ ಆದ ಗೂಢಚಾರ ವ್ಯವಸ್ಥೆಯನ್ನು ಹೊಂದಿದ್ದ. ಪಾಂಡವರನ್ನು ಅರಗಿನ ಮನೆಯಿಂದ ಬಿಡಿಸಿದ. ಅವರಿಗೇನು ತೊಂದರೆ ಆಗದೇ ಇರುವಂಥ ನೋಡಿಕೊಂಡ. ಮತ್ತೊಂದು ಸುರಂಗ ಮಾರ್ಗವನ್ನು ಅವ್ರಿಗಾಗಿ ನಿರ್ಮಿಸಿಕೊಟ್ಟು ಅವರು ಅಲ್ಲಿಂದ ಪಾರಾಗುವಂತೆ ಮಾಡಿದ್ದ. ಅಂಥ ಪ್ರಬಲನಾದ ವ್ಯಕ್ತಿ ಅವನು. ಅಂಥ ಬುದ್ಧಿವಂತಿಕೆ, ಅಂಥ ಧರ್ಮನಿಷ್ಠೆ ಕೂಡ. ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ಧೈರ್ಯದಿಂದ ಅದನ್ನು ಖಂಡಿಸಿದವರಲ್ಲಿ ಅವನೊಬ್ಬ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಕಲಿ ಪ್ರವೇಶ ಆಗಿತ್ತಂತೆ. ಭೀಷ್ಮ, ದ್ರೋಣ, ಕೃಪ, ಪಾಂಡವರು ಎಲ್ಲರಿಗೂ ಕೂಡ. ಕಲಿ ಪ್ರವೇಶ ಆಗದೇ ಇರುವಂಥವ್ರು ಅಂದರೆ ಭೀಮಸೇನ, ದ್ರೌಪದಿ ಮತ್ತು ವಿದುರ ಮಾತ್ರ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಶ್ಲೋಕ ಇದೆಯಲ್ಲ, ಅಭಿಪ್ರತ ಅರಿಯಮ ದಂಡಂ ಅಂತ. ಇದಕ್ಕೆಲ್ಲ ಬೇರೆಯವರು ಏನು ವ್ಯಾಖ್ಯಾನ ಮಾಡಿದ್ದಾರೆ? ಆಚಾರ್ಯ ಭಾಗವತ ತಾತ್ಪರ್ಯ ಯಾಕೆ ಬರೀಬೇಕಾಯಿತು ಅಂದರೆ, ಅರಿಯಮ ಅಂದರೆ ದ್ವಾದಶಾದಿತ್ಯರಲ್ಲಿ ಸೇರಿದ ಅರಿಯಮ ಅಂತ ಕೆಲವರು ಅರ್ಥ ಮಾಡಿಬಿಟ್ಟಿದ್ದಾರೆ. ಸೂರ್ಯ ಅಂತಲೇ ಇನ್ನು ಕೆಲವರು ಅರ್ಥ ಮಾಡಿಬಿಟ್ಟಿದ್ದಾರೆ. ಅದು ಸಮಸ್ಯೆ. ಶಾಪಾತ್ ಮಾಂಡವ್ಯ ಮುನಿ ಶಾಪಾತ್ ಯಮಃ ಯಾವತ್ ವರ್ಷಶತ ಪರ್ಯಂತಂ ಶೂದ್ರತ್ವಂ ದಧಾರ ತಾವತ್ ಪರ್ಯಂತಂ ಅರಿಯಮ ಸೂರ್ಯ ಅಘಕಾರಿಷು ಪಾಪಕೃತ್ಸು. ಇದು ರಾಧಾಕೃಷ್ಣರು ಬರೆಯೋರು. ಪಾಪವನ್ನು ಮಾಡಿದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವ ಜವಾಬ್ದಾರಿ ಹೊತ್ತವನು ಆ ಸಂದರ್ಭದಲ್ಲಿ ಸೂರ್ಯ ಅಂತ. ಯಾಕಂದರೆ ಯಮ ತನ್ನ ಲೋಕವನ್ನು ಬಿಟ್ಟು ಬಂದುಬಿಟ್ಟಿದ್ದ. ಬಿಟ್ಟು ಇಲ್ಲಿ ಬಂದದ್ದರಿಂದ ಅವನ ಕೆಲಸವನ್ನು ಮಾಡುವವರು ಯಾರು? ಆ ಜವಾಬ್ದಾರಿ ಹೊತ್ತವನು ಈ ಸೂರ್ಯ ಅಂತ ಅವರ ವ್ಯಾಖ್ಯಾನ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಯಮನೇ ವಿದುರನಾಗಿಬಿಟ್ರೆ, ಆ ವಿದುರ ಇಲ್ಲಿ ಆ ಯಮ ಇಲ್ಲಿ ಕೆಳಗೆ ಬಂದಿದ್ದಾನೆ ವಿದುರ ರೂಪದಿಂದ. ಯಮನ ಅಧಿಕಾರವನ್ನು ಯಾರು ಮಾಡಿದರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಾಗಾಯಿತು. ತಾವತ್ ಅರ್ಯಮ ಸೂರ್ಯ, ಅರ್ಯಮ ಅಂದರೆ ಸೂರ್ಯನ ಹೆಸರು. ಅವನು ಈ ಎಲ್ಲ ಪಾಪವನ್ನು, ಪಾಪಿಗಳಿಗೆ ಶಿಕ್ಷೆ ಕೊಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ದ ಅಂತ ಅರ್ಥ ಬರೀತಾರೆ. ಆ ಕಳ್ಳರು ಈ ಮಾಂಡವ್ಯ ಋಷಿ ಬಳಿಗೆ ಬಂದದ್ದು ಅದನ್ನೆಲ್ಲ ಶ್ರೀಧರರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅದರ ವಿವರ ಅಲ್ಲಿ ಕೂಡ ಬಂದಿದೆ. ಆಯಿತು. ಅಂತೂ ಅರ್ಯಮ ಅಂದರೆ ಸೂರ್ಯ ಅಂತ ಅರ್ಥ ಮಾಡ್ತಾರೆ ಅನೇಕ ಜನ. ಒಬ್ಬ ಅಧಿಕಾರಿ, ರಾಜ್ಯದಲ್ಲಿ ಒಬ್ಬ ಅಧಿಕಾರಿ ತನ್ನ ಯಾವುದೋ ಕೆಲಸಕ್ಕಾಗಿ ಮತ್ತೊಂದು ಕಡೆ ಒಂದು ಪದವಿಯಲ್ಲಿ ನಿಯುಕ್ತನಾಗಿದ್ದಾನೆ. ಆದರೆ ಆ ಒಂದು ಕೆಲಸ ತಾತ್ಕಾಲಿಕವಾಗಿ ರಾಜ ಆ ಕೆಲಸದಿಂದ ಅವನನ್ನು ಮುಕ್ತನನ್ನಾಗಿ ಮಾಡಿ ಅವನನ್ನು ಮತ್ತೊಂದು ಕೆಲಸಕ್ಕೆ ಡೆಪ್ಯೂಟ್ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಆತ ನಿರ್ವಹಿಸ್ತಾ ಇರುವಂಥ ಮೊದಲನೇ ಜವಾಬ್ದಾರಿಯನ್ನು ನೋಡಲಿಕ್ಕೆ ಬೇರೆ ಯಾರಿಗಾರು ಹೇಳಿರ್ತಾನೆ. ಅಂಥದ್ದೊಂದು ಪ್ರಸಂಗ ಅಂತ ಇವರೆಲ್ಲ ವ್ಯಾಖ್ಯಾನಕಾರರು ಬರೀತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಅರ್ಯಮ ಅಂದರೆ ದ್ವಾದಶಾದಿತ್ಯರಲ್ಲಿ ಸೇರಿದಂಥ ಸೂರ್ಯ ಅಂತ ಅರ್ಥ ಮಾಡ್ಕೋಬೇಡಿ. ಅಥವಾ ಈ 10ನೇ ಕಕ್ಷಾದಲ್ಲಿರುವಂಥ ಸಂಜ್ಞಾಪತಿಯಾದ ಸೂರ್ಯನೂ ಅಲ್ಲ, ಯಾರೂ ಅಲ್ಲ. ಅರ್ಯಮ ಅಂದರೆ ಯಮ ಅಂತಲೇ ಅರ್ಥ. ಅವನೇ ಮೂಲ ರೂಪದಲ್ಲಿ ಅಲ್ಲಿಯೂ ಇದ್ದ. ಈ ಅವತಾರ ರೂಪದಲ್ಲಿ ಅವನೇ ವಿದುರನಾಗಿಯೂ ಜನಿಸಿದ್ದಾನೆ. ದೇವತೆಗಳು ಮೂಲ ರೂಪದಲ್ಲಿ ಇದ್ದೇ ಇರ್ತಾರೆ. ಇಂದ್ರನೂ ಕೂಡ ಅರ್ಜುನನಾಗಿ ಬಂದಿದ್ದಾನೆ. ಮೂಲ ರೂಪದಲ್ಲಿ ಅವನು ಇದ್ದೇ ಇದ್ದಾನೆ. ಇಲ್ಲಿ ಅರ್ಜುನನಾಗಿದ್ದಾನೆ. ಮತ್ತು ಬೃಹಸ್ಪತಿ ಮೂಲ ರೂಪದಲ್ಲಿ ದೇವಗುರುವಾಗಿದ್ದಾನೆ. ಅವನೀಗ ದ್ರೋಣಾಚಾರ್ಯನಾಗಿಯೂ ಉದ್ಧವನಾಗಿಯೂ ಬಂದಿದ್ದಾನೆ. ಅದರಂತೆ ಈ ಯಮನೂ ಕೂಡ ಮೂಲ ರೂಪದಿಂದ ಅಲ್ಲಿದ್ದಾನೆ. ಅವನೇ ವಿದುರನಾಗಿ, ಧೃತರಾಷ್ಟ್ರನಾಗಿ, ಧರ್ಮರಾಜನಾಗಿ ಬಂದಿದ್ದಾನೆ. ಎಲ್ಲರದೂ ಹೀಗೇನೆ. ಅದಕ್ಕೊಂದು ಭಾಗವತ ತಾತ್ಪರ್ಯ ಹೇಳ್ತಾರೆ. ನದೇವಾನಾಂ ನದೇವೀನಾಂ ಸಾಮಸ್ಥ್ಯೇನ ಜನಿರ್ಭುವಿ ಅಂತ ಸ್ಕಾಂದ ಪುರಾಣದ ಮಾತೊಂದನ್ನು ಹೇಳ್ತಾರೆ. ಇಲ್ಲಿ ವಿಜಯಧ್ವಜರು ಹೇಳಿದ್ದನ್ನು ನಾವು ಹೆಚ್ಚೇನು ನೋಡಬೇಕಾಗಿಲ್ಲ. ಅರ್ಯಮ ಅಂತಂದರೆ ವೈವಸ್ವತಃ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ವೈವಸ್ವತ ಅಂದರೆ ಸೂರ್ಯನ ಮಗನಾದಂಥ ಯಮ ಅಂತ ಅದರ ತಾತ್ಪರ್ಯ. ನದೇವಾನಾಂ ನದೈವೀನಾಂ ಸಾಮಸ್ಥ್ಯೇನ ಜನಿರ್ಭುವಿ ಅಂತ ಈಗೇನು ಶ್ಲೋಕ ಇದೆಯಲ್ಲ, ಅದರ ಶ್ಲೋಕದ ಅರ್ಥ ಹೀಗಾಗ್ತದೆ. ದೇವತೆಗಳು ಮತ್ತು ದೇವಸ್ತ್ರೀಯರು ಅವರು
ಈ ಜಗತ್ತಿನಲ್ಲಿ ಭೂಲೋಕಕ್ಕೆ ಅವತಾರ ಮಾಡಿ ಬರುವ ಪ್ರಸಂಗ ಇದ್ದಾಗ ತಮ್ಮ ಪೂರ್ಣ ರೂಪದಿಂದ ಇಲ್ಲಿಗೆ ಬರೋದಿಲ್ಲ, ಅಲ್ಲಿ ಜಾಗವನ್ನು ಖಾಲಿ ಮಾಡಿ ಇಲ್ಲಿಗೆ ಬರೋದಿಲ್ಲ, ಮತ್ತು ಅಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಹೊತ್ತು ಇಲ್ಲಿಗೆ ಬರೋದಿಲ್ಲ. ಅಂಶಾಂಶೇನೇವ ಜಾಯಂತೆ ಸರ್ವೇತು ಆಜಾನಜಾದಯ. ಅಲ್ಲಿ ಯಾವುದೋ ಒಂದು ಅಂಶ ರೂಪದಿಂದ ಮಾತ್ರ ಅವರು ಹುಟ್ಟಿರ್ತಾರೆ. ಅವರಲ್ಲಿರುವ ಪೂರ್ಣ ಶಕ್ತಿಯೂ ಇಲ್ಲಿರೋದಿಲ್ಲ. ಮೂಲ ರೂಪದಿಂದ ಅವರು ತಮ್ಮ ಕಾರ್ಯವನ್ನು ಅಲ್ಲಿ ನಿರ್ವಹಿಸ್ತಾ ಇದ್ದಂತೆಯೇ ಒಂದು ಅಂಶದಿಂದ ಇಲ್ಲಿಗೆ ಬಂದಿರ್ತಾರೆ ಅಷ್ಟೇ. ಇದು ಆಜಾನಜಾದಯ. ಆಜಾನಜ ದೇವತೆಗಳು ಅಂತ ಏನಿದ್ದಾರೆ, ಆ ಆಜಾನಜ ದೇವತೆಗಳಿಗಿಂತ ಮೇಲಿನ ಎಲ್ಲ ದೇವತೆಗಳಿಗೂ ಈ ವ್ಯವಸ್ಥೆ. ಮೇಲ್ಮೇಲೆ ಹೋದಂತೆ ಆ ಶಕ್ತಿ ಇರ್ತದೆ. ಆಜಾನಜ ದೇವತೆಗಿಂತ ಕೆಳಗಿನವರಾದರೆ ಅವರಿಗೆ ಮೇಲೂ ಇರೋದು, ಮೂಲ ರೂಪದಿಂದೂ ಇರುವುದು, ಈ ಲೋಕದಲ್ಲಿ ಅವತಾರ ಮಾಡುವುದು, ಇವೆಲ್ಲ ಶಕ್ತಿಗಳು ಇರೋದಿಲ್ಲ. ಇಂಥವರನ್ನೇ ಸಾಂಶ ದೇವತೆಗಳು ಅಂತ ಹೇಳೋದು. ಸಾಂಶ ದೇವತೆಗಳು ಅಂದರೆ ಒಂದು ಅಂಶದಿಂದ ಕೂಡಿದ್ದಾರೆ. ಅಲ್ಲಿ ಒಂದು ಅಂಶ ಅಲ್ಲಿ ಮೂಲ ರೂಪ ಇರ್ತದೆ, ಇಲ್ಲಿ ಒಂದು ಅಂಶದಿಂದ ಇಲ್ಲಿರ್ತಾರೆ. ಕೆಲವು ಬಾರಿ 2-3 ಅಂಶಗಳಿಂದ ಇರ್ತಿರ್ತಾರೆ. ಇಂಥವ್ರನ್ನೇ ಸಾಂಶ ದೇವತೆಗಳು ಅಂತ ಹೇಳೋದು. ಅದಕ್ಕೆ ಅಂಶಾಂಶೇನೇವ ಜಾಯಂತೆ ಅಂತ ಅಲ್ಲಿ ವರ್ಣನೆ ಮಾಡಿರೋದು. ಮತ್ತು ಕೆಳಗಿನ ದೇವತೆಗಳಾದರೆ ಇವರಿಗೆ ಒಂದೇ ಪ್ರಸಂಗದಲ್ಲಿ ಏಕಕಾಲದಲ್ಲಿ ಅನೇಕ ಕಡೆ ಅನೇಕ ಅಂಶಗಳಿಂದ ಇರಲಿಕ್ಕಾಗೋದಿಲ್ಲ. ಇದು ಅಲ್ಲಿರುವಂಥ ವಿಚಾರ. ಸಾಮಸ್ಥ್ಯೇನ ಅಂದರೆ ನದೇವಾನಾಂ ನದೇವೀನಾಂ ಸಾಮಸ್ಥ್ಯೇನ ಅಂದರೆ ಪೂರ್ಣ ರೂಪೇಣ, ಅಂಶಿ ರೂಪದಿಂದ. ಅಂಶಿ ಅಂದರೆ ಮೂಲ ರೂಪ, ಅಂಶ ಅಂದರೆ ಅವತಾರ ಮಾಡಿದ ರೂಪ. ಅಂಶಿ ರೂಪದಿಂದ, ಮೂಲ ರೂಪದಿಂದ ಅವರು ಅವತಾರ ಮಾಡೋದಿಲ್ಲ. ಬ್ರಹ್ಮಾಂಡಾತ್ ಬಹಿಃ ಸ್ಥಿತಸ್ಯ ಅಂಶಿನಃ ಯಹ ಅಂಶಃ ಸ್ವಸ್ವಲೋಕಗತಃ ತಸ್ಯ ಅಂಶೇನ ಇತ್ಯರ್ಥ ಅಂತ ಬರೀತಾರೆ ಯಾದವಾರ್ಯರು. ಬ್ರಹ್ಮಾಂಡದ ಹೊರಗೆ ಅವರ ಅಂಶಿ ಅಂದರೆ ಮೂಲ ರೂಪ ಇದೆ, ಅದರ ಒಂದು ಅಂಶ ಅವರವರ ಲೋಕದಲ್ಲಿ ಇರ್ತದೆ, ಯಮನ ಲೋಕ ಮೊದಲಾದ ಕಡೆ. ತಸ್ಯ ಅಂಶಿನಃ ಯಹ ಅಂಶಃ ಸ್ವಸ್ವಲೋಕಗತಃ ತಸ್ಯ ಅಂಶೇನ, ಅದರ ಒಂದು ಅಂಶದಿಂದ ಅವರು ಈ ಥರ ಹುಟ್ಟುತ್ತಾರೆ ಅಂತ ಯಾದವಾರ್ಯರು ತಾತ್ಪರ್ಯ ಮಾಡಿದ್ದಾರೆ. ಅದು ತಾತ್ಪರ್ಯಕ್ಕೆ ಅರ್ಥ ಬರೆದಿದ್ದಾರೆ. ಆದಿಪದೇನ ತದುಪರಿತನಾನಾಂ ಪುಷ್ಕರಾದೀನಾಂ ಗ್ರಹಣಂ. ಸರ್ವೇ ತ್ವಾಜಾನಜಾದಯ ಅಂತಿದೆಯಲ್ಲ, ಆಜಾನಜ ಮೊದಲಾದ ದೇವತೆಗಳು ಅಂತ. ಆಜಾನಜ ದೇವತೆಗಳಿಗಿಂತ ಮೇಲೆ ಬರುವವರು ಪುಷ್ಕರ, ಕರ್ಮಾಭಿಮಾನಿ ಪುಷ್ಕರ ಮೊದಲಾದವರು. ಅವರೆಲ್ಲರೂ ಹೀಗೇನೆ ಮೂಲ ರೂಪದಲ್ಲಿ ಅಲ್ಲೂ ಇರ್ತಾರೆ, ಇಲ್ಲೂ ಹುಟ್ಟಿ ಬರ್ತಾರೆ. ಅತ್ರ ಆಜಾನಜ ಗ್ರಹಣೇನ ತದರ್ವಾಕ್ತನಾನಾಂ ನ ಅಂಶೇನ ಜನರೀತಿ ಸೂಚಯತೆ. ಆಜಾನಜ ಅಂತ ಹೇಳಿದ್ರಿಂದ ಆಜಾನಜ ದೇವತೆಗಳಿಗಿಂತ ಇನ್ನೂ ಕೆಳಗಿನವರು ಯಾರಿದ್ದಾರೆ ಅವರಿಗೆ ಈ ಪೂರ್ಣ ರೂಪದಿಂದಲೇ ಇಲ್ಲಿ ಹುಟ್ಟಿ ಬರ್ತಾರೆ. ಅಲ್ಲೂ ಇರೋದು ಇಲ್ಲಿರುವುದು ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಅರ್ವಾಕ್ತನರು ಅಂತ ಕೆಳಗಿನವರು ಅಂತ ಹೀಗದ್ರ ತಾತ್ಪರ್ಯ. ಆಜಾನಜಾನಾಂ ದೇವಾನಾಮಾನಂದಾ ಸಯೇಕೋ ದೇವಾನಾಮಾನಂದ ಅಂತ ಹೀಗೆ ಆಜಾನದ ದೇವತೆಗಳ ಬಗ್ಗೆ ಕಕ್ಷಾತಾರತಮ್ಯದಲ್ಲ ವರ್ಣನೆ ಮಾಡ್ತಾರೆ. ಎಲ್ಲ 28, 29, 27 ಆ ಕಕ್ಷಾತಾರತಮ್ಯಕ್ಕೆ ಸೇರ್ತಾರೆ ಇವರೆಲ್ಲ. ಅದಕ್ಕಿಂತ ಕೆಳಗಿನ ಏನು ದೇವತೆಗಳಿದ್ದಾರೆ, ಆಜಾನಜ ದೇವತೆಗಳಿಗಿಂತ ಕೆಳಗೆ, ಅವರು ಎರಡೂ ಸ್ಥಾನದಲ್ಲಿ ಮೂಲ ರೂಪದಿಂದ ಒಂದು ಕಡೆ ಇರುವುದು, ಅವತಾರ ರೂಪದಿಂದ ಇನ್ನೊಂದು ಕಡೆ ಇರುವುದು ಅವರಿಗೆ ಅದು ಸಾಧ್ಯ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಇದಕ್ಕೆ ಗೋವಿಂದಾಚಾರ್ಯರು ಏನು ವಿಷಯ ಬರೆದಿದ್ದಾರೆ ಅಂತನ್ನೊಂದನ್ನ ನೋಡೋಣ. ಅವ್ರೇನು ಭಾಳ ಬರೆದಿಲ್ಲ ಇದಕ್ಕೆ. ದೇವ್ಯೋಪಿ, ದೇವತೆಗಳು ಮಾತ್ರ ಅಲ್ಲ, ದೇವಸ್ತ್ರೀಯರು ಕೂಡ ಒಂದು ಅಂಶದಿಂದ ಈ ಥರ ಇಲ್ಲಿ ಅವತಾರ ಮಾಡ್ತಾರೆ. ದೇವಗಂಧರ್ವರು ಮೊದಲಾದವರು, ದೇವಾಹ ಇತಿ ದೇವಗಂಧರ್ವಾದಯ. ಇದಿಷ್ಟು ಗೋವಿಂದಾಚಾರ್ಯ ಟಿಪ್ಪಣಿಗಳಿಂದ ನಮಗೆ ತಿಳಿದು ಬರುವಂಥದ್ದು. ಹೆಚ್ಚಿನ ಅಂಶಗಳನ್ನ ಅವ್ರು ಏನು ಹೇಳಲಿಲ್ಲ. ದೇವಗಂಧರ್ವರು ಮೊದಲಾದವರು, ದೇವಾಹ ಇತಿ ದೇವಗಂಧರ್ವಾದಯ ಅಂತೆಷ್ಟು ಬರೆದಿದ್ದಾರೆ. ಇಂಥ ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನೇ ನಾವು ಅವಲಂಬಿಸಬೇಕಾಗಿರೋದು. ಈ ಬುಧ ಅಭಿಮನ್ಯುವಾಗಿ ಜನಿಸಿದ್ದ. ಅವನು ಅಭಿಮನ್ಯುವಾಗಿ ಜನಿಸಲಿಕ್ಕೆ ಅಂತ ಹಿನ್ನೆಲೆ ಏನಿದೆ ಅದನ್ನು ಅಲ್ಲಿ ಮಹಾಭಾರತ ವರ್ಣನೆ ಮಾಡ್ತದೆ. ಮಹಾಭಾರತದ ಒಂದು ಕಥೆ ಹೀಗಿದೆ. ಅರ್ಜುನನ ಮಗನಾಗಿ ಈ ಬುಧ ಜನಿಸಬೇಕಾಗಿದೆ, ಅದಕ್ಕಾಗಿ ಬುಧನನ್ನು ಕಳಿಸಿಕೊಡುವಂತ ಚಂದ್ರನನ್ನು ಕೇಳಿದ್ರಂತೆ ದೇವತೆಗಳು. ಚಂದ್ರ ಹೇಳಿದಂತೆ, ನನಗೆ ಬುಧ ಬಹಳ ಪ್ರಿಯ ಪುತ್ರ, ಅವನ ಅವತಾರ ಮಾಡಿಬಿಟ್ರೆ ಅವನನ್ನು ನಾನು ಕಳಿಸ್ಬೇಕಾಗ್ತದೆ, ಅವನಿಂದ ವಿರಹ ಆಗ್ತದೆ, ನನಗೆ ಆ ವಿರಹವನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ, ಆದ್ದರಿಂದ ನಾನು ಕಳಿಸ್ಲಿಕ್ಕೆ ತಯಾರಿಲ್ಲ ಅಂತ ಅವನೊಂದಂತ. ಒಂದು ಕೆಲವು ಕಾಲ ಮಾತ್ರ ಕಳಿಸಿಕೊಡು, ಒಂದು 16 ವರ್ಷ ಕಾಲ ಮಾತ್ರ ಅಂತ ಈ ದೇವತೆಗಳು ಚಂದ್ರನ ಮನವೊಲಿಸಿದ್ರಂತೆ. ಆಗ ಆ ಪ್ರಕಾರ ಬುಧನನ್ನು ಕಳಿಸಿಕೊಟ್ಟಿದ್ದ. ಬುಧ ಅಭಿಮನ್ಯುವಾಗಿ ಹುಟ್ಟಿದ್ದ.
ಅಂತಿಷ್ಟೆಲ್ಲ ಕಥಾ ಕೇಳಿ ಬರ್ತದೆ. ಅದರಿಂದ ಅವನು ಬೇಗ ಮರಣಿಸಿದ ಅಂತ ಹೀಗೊಂದು ಕಥಾನೂ ಇದೆ. ಮಹಾಭಾರತದಲ್ಲಿ ಎಲ್ಲ ಪಾಠಗಳಲ್ಲೂ ಆ ಕಥಾ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಮತ್ತು ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ದೇವತೆಗಳು ಹೋಗಿ ಚಂದ್ರನನ್ನು ಪ್ರಾರ್ಥಿಸಿದ್ದು ಆ ಕಥಾ ಎಲ್ಲ ಇಲ್ಲ. ಆ ಅಭಿಮನ್ಯುವಿನಲ್ಲಿ ಕೃಷ್ಣನ ಸನ್ನಿಧಾನ ಇತ್ತು, ಇಂದ್ರನ ಸನ್ನಿಧಾನ ಇತ್ತು, ಚಂದ್ರನ ಸನ್ನಿಧಾನ ಇತ್ತು ಅಂತ ಹೀಗೆಲ್ಲ ಕೆಲವೆಲ್ಲ ಬೇರೆ ಬೇರೆ ಸಂಗತಿಗಳನ್ನು ಆಚಾರ್ಯ ಹೇಳ್ತಾರೆ. ಬುಧ ಈ ಅಜಾನದ ದೇವತೆಗಳಿಗಿಂತ ಮೇಲಿರುವವನು. ಅವನು ಭೂಲೋಕದಲ್ಲಿ ಬಂದು ಅವತಾರ ಮಾಡುವಾಗ ತನ್ನ ಮೂಲ ಸ್ಥಾನವನ್ನು ಆತ ಖಾಲಿ ಮಾಡಿ ಬರಬೇಕಾಗಿಲ್ಲ. ಆತ ಅವತಾರ ಮಾಡುವುದಿದ್ರೆ ಅಥವಾ ಚಂದ್ರ ಆತನನ್ನು ಅವತಾರ ಕಳಿಸುವುದಿದ್ರೆ ಅಲ್ಲಿಯೂ ಇಟ್ಕೋತಾನೆ, ಇಲ್ಲಿಯೂ ಕಳಿಸ್ತಾನೆ. ಅಜಾನದ ದೇವತೆಗಳಿಗಿಂತ ಮೇಲಿರುವ ಒಂದು ಶಕ್ತಿ ಆ ಬುಧ ಅನ್ನೋದು. ಆದ್ದರಿಂದ ಇದು ಕಟ್ಟಕತೆ. ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು ಚಂದ್ರನನ್ನು, ಚಂದ್ರ 16 ವರ್ಷ ಕಾಲ ಮಾತ್ರ ಕಳಿಸ್ತೀನಿ ಅಂತ ಒಪ್ಕೊಂಡ ಅನ್ನೋದಿಲ್ಲ, ಕಟ್ಟಕತೆ. ಆದ್ದರಿಂದ ಮಹಾಭಾರತದ ಎಲ್ಲ ಪಾಠಗಳಲ್ಲೂ ಅದಿಲ್ಲ, ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲೂ ಇಲ್ಲ. ಅದಕ್ಕೆ ಮೂಲ ಆಧಾರ ಇದೆ. ಅಂಶಾಂಶೇನ ನ ಸಾಮರ್ಥ್ಯೇನ ಜನಿರ್ಭುವಿ ಅಂತನ್ನುವುದೇ ಆಧಾರ. ಇಂಥ ಆಚಾರ್ಯರು ಕೊಟ್ಟಂಥ ಆಧಾರಗಳನ್ನು ಗಮನಿಸಿ ಮಹಾಭಾರತದಲ್ಲಿ ಕಟ್ಟಕಥೆಗಳು ಯಾವುದು, ಮತ್ತು ರೋಚಕತೆ ಹೊರಗಿಂದ ರೋಚಕತೆ ತರಲಿಕ್ಕಾಗಿ ಅಲ್ಲಿ ಕಥೆಗಳನ್ನು ತುರುಕಿದ ಕಥೆಗಳು ಯಾವುದು, ತುರುಕಲ್ಪಟ್ಟ ಕಥೆಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಇಡಬೇಕಾಗ್ತದೆ. ಅಂಥದ್ದೊಂದು ಪ್ರಕರಣ ಇದು. ಹೀಗೆ ಅದರೊಂದಿಗೆ 15ನೆಯ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.